ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖುದ್ದು ಚಂದನ್ ಶೆಟ್ಟಿ ಅವರೇ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಚಂದನ್ ಅವರೇ. ಇವಾಗ ರ್ಯಾಪರ್ ಯುವರಾಜ್ ವೈಬುಲ್ ಅವ್ರು ಮಾತನಾಡ್ತಾ ಇದ್ರು TV9 ಜೊತೆಗೆ. ಅವ್ರು ಹೇಳ್ತಾ ಇದ್ರು ಚಂದನ್ ಅವ್ರಿಗೂ ಅನ್ಸಿದೆ ಇದು ಅಂತ ಹೇಳಿದ್ರೆ, ಹೌದು ಒಂದೇ ರೀತಿ ಇದೆಯಲ್ಲ ಅಂತ ಅನ್ಸಿದೆ ಅಂತ ಹೇಳ್ತಾ ಇದ್ರು ಅವರು. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಚಂದನ್ ಅವರೇ? ನನ್ನ ಫಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು, ಸೊ ಅವರು ಲೀಗಲ್ ಆಗಿ ಮೂವ್ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ, ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ಮೇಡಮ್. ನನಗೆ ಐ ನಾಟ್ ಕಾಪಿಡ್. ನನಗೆ ನನ್ನ ಆತ್ಮಕ್ಕೆ ಗೊತ್ತಿದೆ ನಾನು ಕಾಪಿ ಮಾಡಿಲ್ಲ ಅಂತ, ಬಿಕಾಸ್ ನನಗೆ ಆ ಪ್ರಮೇಯ ಇಲ್ಲ. ಐಮ್ ಅ ಕಂಪೋಸರ್, ಐಮ್ ಅ ಸಕ್ಸಸ್ಫುಲ್ ಕಂಪೋಸರ್ ಅಂಡ್ ಐ ಹ್ಯಾವ್ 800 ಮಿಲಿಯನ್ ವ್ಯೂಸ್ ಇದೆ ನಂದು ಎಂಟೈರ್ ಸಾಂಗ್ಸ್ ಗಳಿಗೆ. 80 ಕೋಟಿ ವ್ಯೂಸ್ ಇದೆ. ಸೊ ನನ್ಗೆ ಬೇರೆಯವರ ಟ್ಯೂನ್ ನ ಕದಿಬಾರ್ದು ಅನ್ನೋದು ನನ್ಗೆ ತುಂಬಾ ಜ್ಞಾನ ಇದೆ. ಐ ಮೀನ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇರೆಯವ್ರ ಟ್ಯೂನ್ ಕದ್ಬಿಟ್ಟು ನಾನು ಸಾಂಗ್ ಮಾಡಿದ್ರೆ ನನ್ಗದು ಬ್ಯಾಕ್ ಫೈರ್ ಆಗುತ್ತೆ, ನನ್ಗದು ಸರಿಯಲ್ಲ, ಇಟ್ ಇಲ್ಲಿಗಲ್ ಅನ್ನೋದು ನನಗೆ ಗೊತ್ತಿದೆ. ಇಷ್ಟು ಜ್ಞಾನ ಇಟ್ಕೊಂಡು ನಾನು ಮತ್ತೆ ಅವ್ರ ಸಾಂಗ್ ನ ಕಾಪಿ ಮಾಡಿದೀನಿ ಅಂತ ಅವ್ರು ಕ್ಲೇಮ್ ಮಾಡ್ತಿರೋದ್ರಿಂದ ಐ ಆಮ್ ಸೋ ಕಾನ್ಫಿಡೆಂಟ್. ಲೆಟ್ಸ್ ಗೋ ಟು ಕೋರ್ಟ್. ಅವ್ರೇನೋ ಕಾಪಿರೈಟ್ ಅದೇನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲೀಗಲ್ ಆಗಿ ಐ ಆಮ್ ರೆಡಿ ಟು ಫೈಟ್. ದಟ್ಸ್ ಇಟ್. ಅವ್ರೇನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಇನ್ನೊಂದು ಮಾತು, ನಾನು ಚಂದನ್ ಶೆಟ್ಟಿ ಅವ್ರು ನನಗೆ ಕಾಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಅವ್ರು ಮಾಡಿಲ್ಲ ಅಂತ. ನಾನ್ ಯಾಕೆ ಮಾಡ್ಬೇಕು? ಅಂದ್ರೆ ನಿಮ್ಗೆ ಪರಿಚಯದವ್ರೇನಲ್ವಲ್ಲ? ಅಂದ್ರೆ ಸ್ಟೇಜ್ ಅಲ್ಲಿ ಅವ್ರನ್ನ ಒಂದ್ 2-3 ಸಲ ನಾನು ಕಾರ್ಯಕ್ರಮಗಳಿಗೆ ನಾನು ಸಿಂಗರ್ ಆಗಿ ಹೋದಾಗ ಅವ್ರು ಆ ಸ್ಟೇಜ್ ಅಲ್ಲಿ ಅವರು ನೋಡಿರೋದು ಉಂಟು ಅಷ್ಟೇನೆ, ಬಿಟ್ರೆ ಸ್ನೇಹ ಏನಿಲ್ಲ, ಮಾತನಾಡಿರೋದೇನಿಲ್ವಲ್ಲ? ಸ್ನೇಹ ಆತರ ಏನಿಲ್ಲ. ಇನ್ನು ಅವರೊಬ್ರು ಆ ವ್ಯಕ್ತಿ ಒಬ್ರು ಇದಾರೆ ಅನ್ನೋದು, ಈ ಫೀಲ್ಡ್ ಅಲ್ಲಿ ಸಿಂಗರ್ ಆಗಿದ್ದಾರೆ ಅನ್ನೋದೊಂದು ಗೊತ್ತು, ಬಿಟ್ರೆ ಬೇರೆ ಯಾವ ರೀತಿಯ ಸಂಪರ್ಕ ನಮ್ಗಿಲ್ಲ. ಓಕೆ. ಪ್ರತಿ ವರ್ಷ ನ್ಯೂ ಇಯರ್ ಬರ್ಬೇಕಾದ್ರೆ ನಿಮ್ಗೂ ಗೊತ್ತು ಚಂದನ್ ಶೆಟ್ಟಿ ಅವರೇ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಒಂದ್ ಧಮಾಕ ಸಾಂಗ್ ಬರ್ಬಹುದು ಶೆಟ್ರ್ ಕಡೆಯಿಂದ ಅಂತ. ಈ ಬಾರಿ ಬಂತು, ಅದೇ ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅವ್ರು ಬೇರೆ ಕಾನೂನು ಹೋರಾಟ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಬಹುಶಃ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಇದನ್ನೆಲ್ಲ? ಖಂಡಿತವಾಗ್ಲಿಲ್ಲ. ನಾನು ಏನಾದ್ರು ಆ ಸಾಂಗ್ ಕೇಳಿದ್ರೆ ನನಗೆ ಖಂಡಿತ ನಾನು ಟ್ಯೂನ್ ಮಾಡ್ತಾ ಇರ್ಲಿಲ್ಲ. ಡೆಫಿನೆಟ್ಲಿ ಬೇರೆ ಏನೋ ಚೇಂಜ್ ಮಾಡ್ತಿದ್ದೆ, ಬಿಕಾಸ್ ಅಷ್ಟು ಜ್ಞಾನ ನನ್ಗಿದೆ. ಐ ಮೀನ್ ಸ್ವಲ್ಪ ಸಾಮಾನ್ಯ ಜ್ಞಾನ ನನ್ಗಿದೆ, ಆತರ ಮಾಡಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಮೋರ್ ಓವರ್ ಹ್ಯೂಮನ್ ಸೈಕಾಲಜಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಹಿಟ್ ಆಗಿರೋ ಸಾಂಗ್ ಟ್ಯೂನ್ ನ ತಗೊಂಡು ಮಾಡೋದು ಕಾಮನ್ ಆಗಿದೆ. ಐ ಮೀನ್ ತುಂಬಾ ಜನ ಮಾಡಿದ್ದಾರೆ. ಯಾವ್ದೋ ಒಂದು ಸಾಂಗಿಗೆ ಓಡದೆ, ಐ ಮೀನ್ ಅಷ್ಟಾಗಿ ವ್ಯೂಸ್ ಬರ್ದೇ ಇರೋ ಸಾಂಗ್ ನ ತಗೊಂಡು ಟ್ಯೂನ್ ಮಾಡುವಂತದ್ದು ಯಾರು ಅಷ್ಟಾಗಿ ಧೈರ್ಯ ಮಾಡೋದಿಲ್ಲ. ಹೌದು. ನಾನು ಕೂಡ ಅಷ್ಟೇನೆ. ಹಾಗೆ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 2011 ಅಲ್ಲಿ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ, ದಿಗ್ ಭಯಂ ಅಂತ. ಐಸ್ ಕ್ಯಾಂಡಿ ಅಂತ, ಯಾರೇ ಇವಾಗ ವೀಕ್ಷಕರು ಹೋಗಿ ಚೆಕ್ ಮಾಡಿ, ಐಸ್ ಕ್ಯಾಂಡಿ ಚಂದನ್ ಶೆಟ್ಟಿ ಅಂತ ಸರ್ಚ್ ಮಾಡಿದ್ರೆ ಒಂದು ಸಾಂಗ್ ಬರುತ್ತೆ. ಅದ್ರಲ್ಲಿ ಟ್ಯೂನ್ ಹಾಡ್ತೀನಿ ಕೇಳಿ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನಂಗೆ ಕರೆಂಟ್ ಶಾಕ್ ಹೊಡಿ, ಪಾಪ 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 ಪಾಪ. ಇದು ಆಯ್ತು ನನ್ನ ಟ್ಯೂನು. ದೇವಿಶ್ರೀ ಪ್ರಸಾದ್ ಅವ್ರದ್ದು ಪುಷ್ಪ ಫಿಲ್ಮ್ ಅಲ್ಲಿ ಒಂದು ಟ್ಯೂನ್ ಇದೆ. ಕೋಕಾ 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 ಕಡಿತೆ ಕೊರಕರ ಮಂಟು చూస్తారు, పొట్టి పొట్టి గౌను వేసే పొట్టి పొట్టి చూస్తారు, అంటావా మావా అంటామಾ మావా. ಇದು ಸೇಮ್ ಟ್ಯೂನ್. ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ದೇವಿಶ್ರೀ ಪ್ರಸಾದ್ ಅವ್ರು ನನ್ನ ಸಾಂಗ್ ಕದ್ದಿದ್ದಾರೆ ಪುಷ್ಪಾಗೆ ಅಂತ ನಾನು ಹೇಳೋ ಅಷ್ಟು ದಡ್ಡತನ ನನಗಿಲ್ಲ. ನಿಜ. ಯೋಚನೆಗಳು ಒಂದೇ ಬರೋದ್ರಲ್ಲಿ ತಪ್ಪೇನಿಲ್ಲ. 100% ತಪ್ಪಿಲ್ಲ. ಇದು ಕೂಡ ಆಗಿದೆ, ಇದು ಈ ಕೇಸ್ಗಳಾಗಿದೆ. ಸೊ ಈ ಕೇಸ್ ಆಧಾರದ ಮೇಲೆನೆ ನಾನು ಫೈಟ್ ಮಾಡ್ತೀನಿ ಕೋರ್ಟ್ ಅಲ್ಲಿ. ಎಸ್. ಚಂದನ್ ಶೆಟ್ಟಿ ಅವರೇ, ಏನ್ ಗೊತ್ತಾ, ಇವಾಗ ಆರಂಭದಲ್ಲಿ ನಾವು ನೆನಪಿಸ್ಕೊಂಡ್ರೆ ನಿಮ್ಗೂ ಕೂಡ ನೆನಪಿರ್ಬೋದು, ಆರಂಭದಲ್ಲಿ ಕೆಲವೊಂದು ಆರೋಪ ನಿಮ್ಮ ಮೇಲೆ ಬರ್ತಾ ಇತ್ತು. ಚಂದನ್ ಶೆಟ್ಟಿ ಅವರು ರ್ಯಾಪರೇ ಅಲ್ಲ, ರ್ಯಾಪ್ ಸಾಂಗ್ಗಳು ಆ ರೀತಿಯಾಗಿ ಬರಲ್ಲ, ಈ ರೀತಿ ಆರೋಪಗಳಿತ್ತು. ಇವತ್ತು ನೀವು ಮಾಡಿರೋ ಹಾಡಿನ ಮೇಲೆ ಕೃತಿ ಚೌರ್ಯ ಆರೋಪ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ ಚಂದನ್ ಶೆಟ್ಟಿ ಅವರೇ? ನೆನಪಿದೆ ಅಲ್ವಾ ನಿಮ್ಗೂನು ಈ ರೀತಿ ಒಂದು ಆರೋಪ ಬಂದಿದ್ದು ನಿಮ್ಮ ಮೇಲೆ? ಡೆಫಿನೆಟ್ಲಿ. ಅಂದ್ರೆ ಇವಾಗ ಏನ್ ಹೇಳ್ಬೋದು ಇದಕ್ಕೆ, ನಾನು ಒಬ್ಬ ಮ್ಯೂಸಿಷಿಯನ್. ಫಸ್ಟ್ ಆಫ್ ಆಲ್ ಬೇಸಿಕಲಿ ಐ ಆಮ್ ಅ ಸಿಂಗರ್, ಐ ಆಮ್ ಅ ರೈಟರ್, ಸಾಂಗ್ ರೈಟರ್. ನನ್ನ ಹಾಡನ್ನ ನಾನೇ ಬರಿತೀನಿ, ನನ್ನ ಹಾಡನ್ನ ನಾನೇ ಕಂಪೋಸ್ ಮಾಡ್ತೀನಿ, ನಾನೇ ಮ್ಯೂಸಿಕ್ ಮಾಡ್ತೀನಿ, ನಾನೇ ಡೈರೆಕ್ಟ್ ಮಾಡ್ತೀನಿ, ನಾನೇ ಆಕ್ಟ್ ಮಾಡ್ತೀನಿ. ಅಂಡ್ ಕರ್ನಾಟಕ ಜನತೆ ಗೊತ್ತು, ನನ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಜಸ್ಟ್ ಒಂದು ಬಾಕ್ಸ್ ಕೊಟ್ಟಿದ್ರೆ, ಏನೋ ಒಂದು ಬಡಿಯಕ್ ಒಂದು ಬಾಕ್ಸ್ ಕೊಟ್ರೆ ಕೂತಲ್ಲೇ ಒಂದು ಟ್ಯೂನ್ ಮಾಡಿ ಲಿರಿಕ್ಸ್ ಬರ್ದು ತಲೆಯಲ್ಲೇನೆ ಆ ಲಿರಿಕ್ಸ್ ನ ಬರ್ಕೊಂಡು ಟ್ಯೂನ್ ಮಾಡಿ ಹಾಡ್ಬೋದಾದಂತಹ ಸಾಮರ್ಥ್ಯ ಇದೆ ಅನ್ನೋದು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ನೋಡು ಕೂಡ ಇದೆ.
ಸೊ ಇದ್ರ ಮೇಲೆ ಜಾಸ್ತಿ ಏನು ಮಾಡಕ್ಕೋಲ್ಲ. ನಾನು ನನ್ನ ಕೆಲಸ ನಂಬಿದೀನಿ, ನನ್ನ ವೃತ್ತಿ ಏನಿದೆ ಸಂಗೀತನ ನಂಬಿದೀನಿ, ಜನನೂ ನನ್ನ ಕೈ ಹಿಡಿದಿದ್ದಾರೆ. ಸಾಂಗು ಇವಾಗ ನಾನು ಎಷ್ಟು ಎಫರ್ಟ್ ಹಾಕಿ ಮಾಡಿದೀನಿ ಕಾಟನ್ ಕ್ಯಾಂಡಿನ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಕನ್ನಡದಿಂದ ಬೇರೆ ಹೊರ ದೇಶಕ್ಕೆ ಹೋಗ್ಬಿಟ್ಟು ಒಂದು ವಿಡಿಯೋ ಸಾಂಗ್ ನ ಮಾಡ್ಕೊಂಡ್ ಬರೋದು ತುಂಬಾ ಕಷ್ಟ ಇದೆ ಮೇಡಮ್. ಚಂದನ್ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆಗೆ ರ್ಯಾಪರ್ ಯುವರಾಜ್ ವೈಬಲ್ ಕೂಡ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾನು ಅವರನ್ನ ಮಾತನಾಡಿಸ್ತೀನಿ. ಯುವರಾಜ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಮೇಡಮ್. ಎಸ್, ನೀವು ಆರೋಪ ಮಾಡಿದ್ರಿ, ಅವ್ರು ನಿಮಗೆ ಕರೆ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳಿದ್ರಿ. ಚಂದನ್ ಅವ್ರು ಕರೆ ಮಾಡ್ಲಿಲ್ಲ. ಇವಾಗ ಅವರೇ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿ. ಹಾ ಮೇಡಮ್. ಯುವರಾಜ್ ಅವರೇ, ನಾನು ಅವಾಗ್ಲೇ ಇದನ್ನ ಜಾಸ್ತಿ ಸ್ಟ್ರೆಸ್ ಮಾಡಬೇಡಿ. ನೀವು ಲೀಗಲ್ ಆಗಿ ಅದೇನ್ ಮಾಡ್ತೀರಾ ಪ್ಲೀಸ್ ಟೇಕ್ ಕಾಲ್, ಆಯ್ತಾ? ಸುಮ್ಮನೆ ಆಯ್ತಾ? ಮತ್ತೆ ಇದನ್ನ ಏನೋ ಬೀದಿ ರಂಪಾಟ ಮಾಡೋದ್ ಬೇಡ, ಆಯ್ತಾ? ನೀವು ಲೀಗಲ್ ಆಗಿ ಏನ್ ಫೈಟ್ ಮಾಡ್ತೀರಾ ದಯವಿಟ್ಟು ಪ್ಲೀಸ್ ಫೈಟ್ ಮಾಡಿ. ನಾನು ರೆಡಿ ಇದ್ದೀನಿ, ನಾನು ಎಲ್ಲ ಎವಿಡೆನ್ಸ್ ತಗೊಂಡು ನಾನು ಬರ್ತೀನಿ. ಖಂಡಿತ ಸರ್. ಈಗ ನಮ್ಮ ಚಾನಲ್ ಅವರು ಕಾಪಿರೈಟ್ಸ್ ಅವ್ರ ಲೀಗಲ್ ಟೀಮ್ ಎಲ್ಲ ರೆಡಿ ಇದೆ ಮೇಡಮ್. ನಾವು ಕಾಪಿರೈಟ್ಸ್ ಮಾಡಬೇಕು ಅಂತ ರೆಡಿ ಇದೀವಿ ಸರ್. ಹೇಳ್ತಾ ಇದ್ರು ದೇವಿ ಶ್ರೀ ಪ್ರಸಾದ್ ಅವರ ಸಾಂಗ್, ನನ್ನ ಸೇಮ್ ಸಾಂಗ್ ಇದೆ, ಅದು ನನಗೆ ಸಂಬಂಧ ಇಲ್ಲದಿರೋ ಮಾತು ಮೇಡಮ್. ಆಕ್ಚುಲಿ ನನ್ನ ಸಾಂಗ್ ಬಗ್ಗೆ ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಯುವರಾಜ್ ಅವರೇ. ಎಕ್ಸಾಂಪಲ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ಗೆ ಸಂಬಂಧ ಇಲ್ಲ. ನನಗೆ ಹೇಳ್ಬೇಕು ಅಂದ್ರೆ ಈಗ ಸಾಂಗ್ ನಂದು ವೈಬಲ್ ಸಾಂಗ್ 6 years ಬ್ಯಾಕ್ ನಾನು ಈ ಸಾಂಗ್ ನಾನು ಬಿಟ್ಟಿದ್ದೆ ಮೇಡಮ್. ನನ್ಗೆ ಕಥೆ ಎಲ್ಲ ಕೇಳೋ ಟೈಮ್ ಇಲ್ಲ ಮೇಡಮ್, ದಯವಿಟ್ಟು ಪ್ಲೀಸ್. ಕಥೆ ಇಲ್ಲ ಸರ್, ದಯವಿಟ್ಟು ಆತರ ಮಾತಾಡಬಾರ್ದು. ಸೆಕೆಂಡ್ ನೀವು ಯುವರಾಜ್ ವೈಬಲ್ ಅವರೇ, ಹೇಳಿ ಮ್ಯಾಮ್. ನೀವು ಅವ್ರು ಮಾತನಾಡಿದ್ದನ್ನ ಕೇಳಿಸ್ತಾ ಇದ್ರಿ. ನೀವು ಇದಾದ ನಂತರ ನಿಮ್ಗೆ ಲೀಗಲ್ ಫೈಟ್ ಮಾಡ್ಬೇಕು ಅನ್ನೋದು ಇದೆಯಾ ಮನ್ಸಲ್ಲಿ ಯುವರಾಜ್? ಇದೆ ಮೇಡಮ್, ಖಂಡಿತವಾಗ್ಲೂ ಇದೆ. ಏನಕ್ಕೆ ಅಂದ್ರೆ ಇದು ನಂದು ಸಾಂಗ್ ಮೇಡಮ್. ಇದು ನಾನು ತುಂಬಾ ಅವರು ದೇವಿ ಪ್ರಸಾದ್ ಅವ್ರ ಎಕ್ಸಾಂಪಲ್ ಯಾಕೆ ಕೊಟ್ರು ಗೊತ್ತಾ? ಚಂದನ್ ಶೆಟ್ಟಿ ಅವರು ಅಂತ ಹೇಳಿದ್ರೆ ಒಂದು ಪಾಪ್ಯುಲರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಮಾತನಾಡೋದು ಸರಿ ಅಲ್ಲ ಅನ್ನೋ ರೀತಿಯಾಗಿ ಅವ್ರು ಹೇಳಿದ್ರು. ಅಂದ್ರೆ ನಿಮ್ಮ ರ್ಯಾಪ್ ಸಾಂಗ್ ಬಹಳ ವರ್ಷಗಳ ಹಿಂದೆನೆ ಎಕ್ಸಿಸ್ಟ್ ಇದ್ರು ಕೂಡ ಈಗ ಅವರು ಮಾಡಿರುವಂತ ಸಾಂಗ್ ಗೆ ಬಂದಿರುವಂತ ವ್ಯೂಸ್ ಹಾಗೆ ಪಾಪ್ಯುಲಾರಿಟಿನ ಕಂಪೇರ್ ಮಾಡಿ ಅವ್ರು ಮಾತನಾಡಿದ್ರು. ಯಾರಾದ್ರೂ ಧೈರ್ಯ ಮಾಡ್ತಾರಾ? ಇವಾಗ ಹೆಚ್ಚು ವ್ಯೂಸ್ ಆಗಿಲ್ಲ ಆಗದೆ ಇರುವಂತ ಸಾಂಗ್ ಅನ್ನ ನಾನು ಕಾಪಿ ಮಾಡ್ಬೇಕು ಅನ್ನುವಂತ ಧೈರ್ಯ ಯಾರಾದ್ರೂ ಮಾಡ್ತಾರಾ? ಆ ಕಾಮನ್ ಸೆನ್ಸ್ ನನ್ನ ಹತ್ರ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಚಂದನ್ ಶೆಟ್ಟಿ ಅವರು. ಮೇಡಮ್, ಕಾಮನ್ ಸೆನ್ಸ್ ಅಂತ ಬಂದಾಗ ಒಂದು ಸಾಲು ಮಾಡ್ಬೋದು ಮೇಡಮ್, ಒಂದು ಸಾಲು ಮಾಡ್ಬೋದು. ಬಟ್ ಇದು 16 ಸಾಲು ಇವರು ಹೇಗ್ ಮಾಡಕ್ಕಾದ್ರೆ ಮೇಡಮ್? ಎಲ್ಲೂ ಚೇಂಜಸ್ ಇಲ್ಲ. ಯಾಕಂದ್ರೆ ಈಗ ಅವ್ರು ಒಂದು ಸಾಂಗ್ ಹೇಳಿದ್ರು, ನಾನು ನಂದೊಂದು ಸಾಂಗ್ ಹೇಳ್ತೀನಿ, ಎದ್ದು ತೀನು ಚಾರು ಇವಳ ಮೇಲೆ ಆಯ್ತು ಪ್ಯಾರು, ಇದು ನನ್ನ ಸಾಂಗ್ ಟ್ಯೂನು. ಅವ್ರದ್ದು ಬಂದ್ಬಿಟ್ಟು ಸೇಮೇನೆ, ಇವಳೆನ ಬಂಗಡ ಮೀನು ತರ ನಾನೇ ಅಂತ ಸೇಮೇ ಇದೆ ಮೇಡಮ್. ಆಯ್ತಾ? ಸೇಮ್ ಬಂದ್ಬಿಟ್ಟು ಯುವರಾಜ್ ಇದು ಎರಡನ್ನೂ ಕೇಳಿಸ್ಕೊಂಡಿರ್ತೀರಾ? ನಿಮ್ಗೆ ಟ್ಯೂನ್ ಬೈ ಟ್ಯೂನ್ ಕಾಪಿ ಮಾಡಿದ್ದಾರೆ ಅಂತ ಹೇಳೋದಕ್ಕಾಗತ್ತಾ? ಏನ್ ಆರೋಪ ಮಾಡ್ತೀರಾ ನೀವು? ಟ್ಯೂನ್ ಬೈ ಟ್ಯೂನ್ ಮೇಡಮ್. ಲಿರಿಕ್ಸ್ ಮತ್ತೆ ರಿದಮ್ ಎಲ್ಲ ಬರಕ್ ಹೋಗಲ್ಲ ಮೇಡಮ್. ಆಕ್ಚುಲಿ ಅದು ಟ್ಯೂನ್ ನ ಕಾಪಿ ಮಾಡಿರೋದು ಮೇಡಮ್. ಈಗ ನೀವೇ ಕೇಳಿಸ್ಕೊಂಡ್ರಿ, ಇವಳೇನ ನಂಗ ಬಂಗಡ ಮೀನ್ ತರ ನಾನೇ ಸೇಮ್ ನಂದು ಕೇಳಿದ್ರಿ. ಕೆಲವೊಮ್ಮೆ ಈ ವ್ಯೂವರ್ಸ್ ಹೆಂಗಾಗ್ಬಿಡುತ್ತೆ ಅಂದ್ರೆ ರಾಪ್ ಸಾಂಗ್ ಗಳೆಲ್ಲ ಒಂದೇ ತರ ಕೇಳಿಸುತ್ತೆ. ಅಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಹೌದು. ಇನ್ಫಾರ್ಮೇಶನ್ ಒಂದಿರ್ಲಿ, ಇದು ರ್ಯಾಪ್ ಸಾಂಗ್ ಅಲ್ಲ ಮೇಡಮ್. ಎರಡೂನು ಖಂಡಿತವಾಗ್ಲೂ ಅದು ರ್ಯಾಪ್ ಸಾಂಗ್ ಅಲ್ಲ, ಇದು ರ್ಯಾಪ್ ಸಾಂಗ್ ಅಲ್ಲ ಮೇಡಮ್. ಸಾಂಗ್ ಮೇಡಮ್ ಅಷ್ಟೇ ಇದು. ಹೌದು, ಸಾಂಗ್ ಇದು ರ್ಯಾಪ್ ಸಾಂಗ್ ಅಲ್ಲ, ಇದು ಎರಡೂನು. ಓಕೆ ಹಾ ಮೇಡಮ್, ಹೌದು. ಸೊ ಇದೀಗ ವಾಟ್ ನೆಕ್ಸ್ಟ್ ಸ್ಟೆಪ್ ನಿಮ್ದು ಯುವರಾಜ್ ಅವರೇ? ಮೇಡಮ್, ನಾನು ಕಾಪಿರೈಟ್ಸ್ ನಾನು ಕೇಸ್ ಹಾಕ್ತಾ ಇದೀನಿ ಮೇಡಮ್. ನಾನು ಓಕೆ ಅವ್ರು ರೆಡಿ ಇದ್ದಾಗ ನಾವು ಹಿಂದೆ ಸರಿಯಾದ ಚಾನ್ಸೇ ಇಲ್ಲ ಮೇಡಮ್. ನಾನು ಕಾಪಿರೈಟ್ಸ್ ನನ್ನ ಚಾನಲ್ ಅವ್ರು ಏನು ಲೀಗಲ್ ಟೀಮ್ ಅಲ್ಲಿ ಡಿಸ್ಕಷನ್ ಮಾಡಿದಾರೋ, ಈಗ ಹೋಗ್ತಾ ಇದೀನಿ ನನ್ನ ಚಾನಲ್ಗೆ, ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಕಾಪಿರೈಟ್ಸ್ ಅಂತೂ 100% ನಾವು ಮಾಡ್ತೀವಿ ಮೇಡಮ್ ನಾವು. ಓಕೆ, ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಡೇಟಾ ಎಲ್ಲ ನನ್ನ ಹತ್ರನೂ ಇದೆ, ಐ ಆಮ್ ಕಾನ್ಫಿಡೆಂಟ್, ಆ ರೀತಿಯಾಗಿ ಏನೂ ಆಗಿಲ್ಲ ಅಂತ. ನಾನು ಡಬಲ್ ಕಾನ್ಫಿಡೆಂಟ್ ಕೊಡ್ತೀನಿ ಮೇಡಮ್. ಯಾಕೆ ನನ್ನ ಸಾಂಗ್ ನಾನು ಸುಮ್ಸುನೆ ನಾನು ಈ ತರ ಎಷ್ಟು ಮಾಡ್ಕೋಬೇಕಂತ ಬಂದಿಲ್ಲ ಮೇಡಮ್. ನನ್ನ ಸಾಂಗ್ ಕಾಪಿ ಆಗಿರೋದ್ರಿಂದ ನಾನು ಬಂದಿರೋದು. ನಾನು 100% ಸ್ಟ್ಯಾಂಡ್ ಆಗಿದ್ದೀನಿ. ನಾನು ಕಾಪಿ ರೈಟ್ಸ್ ಕೊಟ್ಟು ನನ್ನ ಪರನ ನಾನು ಮಾಡ್ಕೋಗಿದ್ದೀನಿ. ಯಾಕಂದ್ರೆ ಅದು 100% ಅದು ಟ್ಯೂನ್ 100% ಕಾಪಿ ಇದೆ ಮೇಡಮ್. ಅದು ಅವ್ರೇನೇ ಡಾಕ್ಯುಮೆಂಟ್ಸ್ ತಂದ್ರು ಮುಂದಕ್ಕೆ ಯಾರಿಗೂ ಹಿಂಗ ಆಗ್ಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಮೇಡಮ್. ಎಲ್ಲರೂ ಯಾಕಂದ್ರೆ ತುಂಬಾ ಕಷ್ಟ ಬೀಟ್ ಮಾಡ್ತಾರೆ. ಕಷ್ಟ ಬೀಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಅದು ಪ್ರತಿಫಲ ಅದು ಈ ತರ ಹೋಗ್ಬಾರ್ದು. ಅವ್ರ ಪ್ರತಿಫಲ ಅವ್ರಿಗೆ ಸಿಗ್ಬೇಕು. ಅವ್ರಿಗೆ ಬೇರೆ ಸಿಂಗರ್ಸ್ ಗಳಿಗಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು. ಅದರಿಂದ ಇಲ್ಲೇ ಕೊನೆ ಆಗ್ಲಿ ಮೇಡಮ್. ಈ ತರ ಏನೇನು ಕಾಪಿ ಆಗುತ್ತೆ ಇಲ್ಲೇ ಕೊನೆ ಆಗ್ಬೇಕು ಅನ್ನೋ ನನ್ನ ಇಂಟೆನ್ಷನ್ ಮೇಡಮ್.
ಅದು ಔಟ್ ಆಫ್ ಬಾಕ್ಸ್ ಅಂತ ಅನ್ನಿಸ್ಬೋದು ನಿಮ್ಗೆ ಈ ಕ್ವೆಶನ್, ಬಟ್ ಸ್ಟಿಲ್ ನಾನು ಕೇಳ್ತಾ ಇದ್ದೀನಿ. ಈ ಮನುಷ್ಯರ ಮೇಲೆ ಒಂದೇ ರೀತಿಯಾದಂತ ಯೋಚನೆಗಳು ಬರಲ್ವಾ, ಬರುತ್ತಾ, ಏನ್ ಹೇಳ್ತೀರಾ? ಮನುಷ್ಯರನ್ನ ಒಂದೇ ಯೋಚನೆ ಬರುತ್ತೆ, ಬಟ್ ಎಲ್ಲಾನು ಒಂದೇ ತರ ಯೋಚನೆ ಮಾಡಕ್ಕಾಗಲ್ಲ. ಒಂದು ಪಾಯಿಂಟ್ ಯೋಚನೆ ಮಾಡೋದು ಮೇಡಮ್, ಬಟ್ ಪ್ರತಿಯೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರತಿಯೊಂದು ಕಾಪಿ ಆಗುತ್ತಿಲ್ಲ ಮೇಡಮ್. ಒಂದು ಯೋಚನೆ ಮಾಡೋದು ಓಕೆ ಮೇಡಮ್, ಎರಡೂ ಓಕೆ. 16 ಸಾಲು ಹೆಂಗೆ ಮೇಡಮ್ ಒಂದೇ ತರ ಬರಕ್ಕಾಗುತ್ತೆ ಮೇಡಮ್? ಇದೇ ನನ್ನ ಕ್ವಶನ್ ಆಗಿ ಉಳ್ಕೊಂಡಿರೋದು ಮೇಡಮ್. ಅಂದ್ರೆ ನಿಮ್ಮ ಆರೋಪ ಕೇವಲ ಇದೊಂದು ಸಾಂಗ್ ಮಾತ್ರ ಅಲ್ಲ, ಬೇರೆನೂ ಕಾಪಿ ಆಗಿದೆ ಅಂತನಾ ಯುವರಾಜ್ ಅವರೇ? ಮೇಡಮ್ ಬೇರೆಯವ್ರದ್ದು ಸಾಂಗ್ ನನ್ಗೆ ಗೊತ್ತಿಲ್ಲ, ನನಗೆ ಯಾರೋ ಒಬ್ರು ಕಳ್ಸಿದ್ರು ಸಾಂಗ್, ಸೇಮ್ ಸಾಂಗ್ ಅಲ್ಲೇ ಮ್ಯೂಸಿಕ್ ಕಾಪಿ ಮಾಡಿದಂತ ಅವರು 2 ಸಾಂಗ್ ನ ಕಾಪಿ ಇದು ಕಟ್ ಅಂಡ್ ಪೇಸ್ಟ್ ಮಾಡಿ ನಂಗೆ ಕಳ್ಸಿದ್ರೆ, ಬಟ್ ನನ್ಗೆ ಅವಶ್ಯಕತೆ ಇಲ್ಲ. ಅದೇ ಇದೇ ಸಾಂಗ್ ಅದು ಬೇರೆ ಸಾಂಗ್ ಆಗಿತ್ತಾ? ಸೇಮ್ ಕಾಟನ್ ಕ್ಯಾಂಡಿನೇ ಮೇಡಮ್. ಕಾಟನ್ ಕ್ಯಾಂಡಿನೇ, ಓಕೆ. ಹೌದು ಹೌದು. ಓಕೆ, ಸೊ ಇವಾಗ ನೀವು ಬೇಕಿರೋ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತ? ಹೌದು ಮೇಡಮ್, ನನ್ನ ಚಾನಲ್ ಅವರು ನನಗೆ ಸಪೋರ್ಟ್ ಮಾಡಕ್ ರೆಡಿ ಇದ್ದಾರೆ. ಚಂದನ್ ಅವ್ರು ಇವಾಗ ನಿಮ್ ಜೊತೆ ಮಾತನಾಡ್ಬೇಕಾದ್ರೆ ಹೇಳಿದ್ರು, ಯಾಕೆ ಹಾದಿರಂಪ ಬೀದಿರಂಪ ಮಾಡೋಣ ಅಂತ ಹೇಳಿದ್ರು ಅವರು. ನಾನು ಒಂದು ಚಾನಲ್ ಅಲ್ಲಿ ಇದೆ ಮೇಡಮ್, ಅವ್ರು ನನ್ ಪಕ್ಕ ಕಾಲ್ ಮಾಡಿದ್ರೆ ನಂಬಿಕೆ ಇದೆ ಅಂತ ಹೇಳಿದ್ದೆ. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ನನಗೆ ಗೊತ್ತಾಗಕ್ಕಿಂತ ಮುಂಚೆ ಆಲ್ರೆಡಿ 10-20 ಲಕ್ಷ ವ್ಯೂವರ್ಸ್ ಹೋಗಿದ್ರು, 12 ಪೇಜಸ್ ಅಲ್ಲೆಲ್ಲ ಹೋಗ್ಬಿಟ್ಟಿತ್ತು. ಅದರಿಂದ ನನಗೆ ಚಾನಲ್ ಕರೆದಾಗ ಹೋಗ್ಬೇಕಾಯ್ತು ನಾನು ಅವಾಗ, ಯಾಕಂದ್ರೆ ಚಾನಲ್ ನಲ್ಲಿ ಎದುರಾಗೊಳಕ್ ಆಗಲ್ಲ, ನಾನು ಹೋಗ್ಬೇಕಾಯ್ತು, ಮಾತಾಡ್ಲೇಬೇಕಾಯ್ತು ಮೇಡಮ್. ಅವ್ರು ಕಾಲ್ ಮಾಡ್ತಾರೆ ಅನ್ಕೊಂಡೆ, ಕಾಲ್ ನನ್ಗೆ ಮಾಡ್ಲಿಲ್ಲ ಮೇಡಮ್. ಈ ಮಟ್ಟದವರೆಗೂ ಬಂದು ನಿಂತಿದೆ ಈಗ. ಅವರು ನನ್ ಕಾಲ್ ಮಾಡದೆ ನನಗೆ ಹೇಳ್ತಾರೆ ನಾನ್ ಮಾಡಬೇಕಾಗಿತ್ತು ಅಂತ ಯಾವ್ದೋ ಒಂದು ಚಾನಲ್ ಹೇಳಿದ್ರು. ನಾನ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನನಗೆ ನನ್ನ ಸಾಂಗ್ ಕಾಪಿ ಆಗಿದೆ ಅಂತ ಗೊತ್ತಾಗ್ಬೇಕಾಯ್ತು ಮೇಡಮ್ ಪ್ರತಿಯೊಬ್ಬರಿಗೂ. ಓಕೆ ಓಕೆ, ಥ್ಯಾಂಕ್ ಯು ಯುವರಾಜ್ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.